ಈ ಇಂಟರ್ವ್ಯೂರನ್ನೇ ತಲೆ ಕೆಡಿಸಿದ ಹೀರೋ ಆ ಕಂಬದಲ್ಲಿರೋ ಈ ಕಂಬದಲ್ಲಿರೋ ಯಾವ ಕಂಬದಲ್ಲಿರೋ ಟಂಟಣ ಅಂತ ಬಂದ್ಬಿಡು. ವೆಲ್ಕಮ್ ವೆಲ್ಕಮ್ ರಾಣಾಬಾಯ್. ಫ್ರೈಡೇ ಒಂದು ಶೋ ನೋಡ್ತೀವಿ, ಚೆನ್ನಾಗಿದ್ಯಾ ಓಕೆ ಅಷ್ಟೇ. ಇನ್ ಮುಂದೆ ಇದು ನಿನ್ ಪ್ರಾಬ್ಲಮ್ ಅಲ್ಲ, ನಮ್ ಪ್ರಾಬ್ಲಮ್. ಕೊಂಬಿಲ್ಲ ಅಲ್ಲಿಲ್ಲ ಅಷ್ಟೇ, ಅಷ್ಟು ಇವಿಲ್. ಗನ್ ಹಿಡಿಯೋಕೆ ಬರೀ ತಾಕತ್ತಿದ್ರೆ ಸಾಕಾಗಲ್ಲ, ಗುರಿ ಯಾವನ್ಗಿಡ್ತಿದ್ಯೋ. ಇಲ್ಲ, ನಾನು ಇವತ್ತು ಇಂಟರ್ವ್ಯೂ ಬಂದಿದ್ದೆ ಹೀರೋಯಿನ್ ಹೆಂಗಿದಾರೆ ನೋಡೋಣ ಅಂತ. ಯಾಕಂದ್ರೆ ಸಿನಿಮಾದಲ್ಲಿ ಒಂದ್ ದಿವಸ ಸಿಕ್ಕಿಲ್ವಲ್ಲ. ಎಲ್ಲ ಬಾಯ್ ಬಿಡ್ತಾನೆ. ಸರ್ ಮಾಡಿದ್ರೆ ಫೈಟು, ಅವ್ರು ಮಾಡಿದ್ರೆ ಫುಲ್ ಟೈಟು. ಆತನ ಮೇಲೆ ಶೂಟ್ ಎಟ್ ಸೈಟ್ ಆರ್ಡರ್ ಜಾರಿಯಾಗಿದೆ. ಆಮೇಲೆ ಯಾರು ಹೇಳಿದ್ರು ಹಿರಣ್ಯ ಟೈಟಲ್ ಧನು ಹತ್ರ ಇದೆ, ಒಂದ್ಸಾರಿ ಚೆಕ್ ಮಾಡಿ ಅಂತ. ಧನಂಜಯ ಕೇಳಿದ ತಕ್ಷಣನೇ ಕೊಡ್ತೀನಿ ಮಾಡ್ಕೊ ಅಂದ್ಬಿಟ್ಟು. ಹಾಯ್ ಹಲೋ ನಮಸ್ತೆ, ಕನ್ನಡ ಫಿಲ್ಮ್ ಕಾಲೇಜ್ಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಎಸ್, ಇವತ್ತು ಹಿರಣ್ಯ ಟೀಮ್ ಜೊತೆಗಿದೆ, ಬನ್ನಿ ಮಾತಾಡ್ತಾ ಹೋಗೋಣ. ಒಂದಷ್ಟು ಸಿನಿಮಾ ಬಗ್ಗೆ ಮಾಹಿತಿಗಳನ್ನ ಹಂಚ್ಕೋಣ. ಎಸ್, ಕಾರ್ಯಕ್ರಮಕ್ಕೆ ಸ್ವಾಗತ ಮೂರು ಜನಕ್ಕೂ. ಥ್ಯಾಂಕ್ ಯು. ಫುಲ್ಲು ಸುಸ್ತಾಗಿರೋ ತರ. ಥ್ಯಾಂಕ್ ಯು. ಇವರಂತ ಕೈಯೇ ಮುಗಿದೆ, ಸುಸ್ತಾಗ್ಬಿಟ್ಟಿದೆ ನೋಡಿ. ಸರ್, ಏನ್ ತಿನ್ಕೊಂಡ್ರ ಅಂತ? ಯಾವ್ದು ಇವತ್ತು ಗುರುವಾರ, ನಾನ್ ವೆಜ್ ತಿನ್ನಂಗಿಲ್ಲ. ಮೊಸರನ್ನ, ಈ ಅಣಬೆ ಇದು ಏನ್ ಹೇಳಿ ಮಶ್ರೂಮ್ ಫ್ರೈಡ್ ರೈಸ್ ತಿಂದ್ಬಿಟ್ಟೆ. ಇವ್ರು ಗಡತ್ತಾಗಿ ಇಟ್ಟಿಟ್ಟು ತಿಂದಿದ್ದಾರೆ. ಏನೋ ಏನ್ ತಿಂದ್ರು ಕೇಳಿದ್ರೆ, ಸರ್ ಇಷ್ಟೇಷ್ಟು ಪಲಾವ್, ಇಷ್ಟೇಷ್ಟು ನೂಡಲ್ಸ್, ಇಷ್ಟೇಷ್ಟು ಪ್ರಾನ್ಸ್ ಒಂದು ಇಷ್ಟ ಆಗೋಯ್ತಲ್ರಿ ಎಲ್ಲ ಸೇರಿದ್ರೆ. ಸರ್ ಸಪ್ರೇಟ್ ಮಾಡಿದ್ರೆ ಎಲ್ಲ ಇಷ್ಟ ಅಲ್ವಾ ಸರ್ ಅಂತ ಇದ್ರು. ಇಷ್ಟು ತಿನ್ಕೊ ಬಂದಿದ್ದಾರೆ, ಆರಾಮಾಗಿದ್ದಾರೆ ಇವ್ರು. ಹೌದಾ? ಅಷ್ಟೊಂದು ತಿಂತಾರ ಮೇಡಮ್ ನೀವು? ಇಲ್ಲ ಸರ್. ಹೇಳಿ ಕರೆಕ್ಟ್ ಆಗಿ ಹೇಳಿ. ಈಗ ಎಷ್ಟು ಕನ್ನಡ ಬರುತ್ತೆ ನಂಗೆ, ಅದೇ ಆಶ್ಚರ್ಯ ಆಗಿದೆ. ಈಗ ಕಲ್ತಿದ್ದಾರೆ ಬೇರೆ ಭಾಷೆ ಇಲ್ಲ ಕನ್ನಡ ಬರುತ್ತೆ. ಮೇಡಮ್ ಮೂಲ ಹೈದ್ರಾಬಾದ್. ಓ, ಆಂಧ್ರವಾಳಲ್ಲ. ಕನ್ನಡ ಬರುತ್ತೆ. ಫಸ್ಟ್ ಡೆಬ್ಯೂ ಕನ್ನಡ ಮೂವಿ. ಎಸ್ ಸರ್. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಓ, ಚೆನ್ನಾಗಿತ್ತು ಸರ್. ಕನ್ನಡ ಸಖತ್ತಾಗಿ ಮಾತಾಡ್ತಾರೆ ಸರ್. ಆಡಿಷನ್ ಅದೇನೇ ಸರ್, ನಾವು ಜಗ್ಗೇಶ್ ಸರ್ ಇದ್ರಲ್ಲಿ ಕ್ಯಾಚ್. ತೊಂದ್ರೆ ಇಲ್ಲ. ಆಕ್ಚುಲಿ ಇವರು ಒಂದ್ ತಾಯಿ ರೋಲ್ ತರ, ಮಗುಗೆ ತಾಯಿ ರೋಲು. ಇದಕ್ ಮುಂಚೆ ಒಂದ್ ಇಬ್ರು ಅಪ್ರೋಚ್ ಮಾಡಿದ್ವಿ, ಅವರು ಒಪ್ಪಿರ್ಲಿಲ್ಲ. ಆ ಇಮೇಜ್ ಪ್ರಾಬ್ಲಮ್ ಬರುತ್ತಲ್ವಾ, ಸೊ ಇವ್ರು ಅದನ್ನೆಲ್ಲ ನೋಡಿಲ್ಲ. ಆ ಪರ್ಫಾರ್ಮೆನ್ಸ್ ಏನಿದೆ ಅದ್ ಏನ್ ಕೊಡ್ಬೇಕು ಅಷ್ಟು ಪ್ರಿಪೇರ್ ಆಗಿನೇ ಇದ್ ಮಾಡೋದು. ಸೊ ಡೇರನ್ ಇದು. ಓಕೆ, ಹೇಳಿ ಮೇಡಮ್ ನಿಮ್ಮ ಬಗ್ಗೆ ಕಿರು ಪರಿಚಯ. ಅಬೌಟ್ ಯುವರ್ ಸೆಲ್ಫ್. ಓಕೆ, ನನ್ನ ಹೆಸರು ರಿಹಾನಾ ಅಂತ. ನಾನು ಹೈದ್ರಾಬಾದ್ ಇಂದ ಬರ್ತೀನಿ. ನಮ್ದು ಹಿರಣ್ಯ ಫಸ್ಟ್ ಮೂವಿ ಸ್ಯಾಂಡಲ್ವುಡ್ ಅಲ್ಲಿ, ಇಂಡಸ್ಟ್ರಿಯಲ್ಲೇನೆ ಲೈಕ್ ಫಸ್ಟ್ ಮೂವಿ ಇದು. ಅಂದ್ರೆ ಬಿಫೋರ್ ತೆಲುಗು ಯಾವ್ದು ಮಾಡಿಲ್ಲ? ನೋ ಸರ್. ಓಕೆ, ದಿಸ್ ಇಸ್ ಇದು ಫಸ್ಟ್ ಮೂವಿ. ಇದಾದ್ಮೇಲೆ ಇವಾಗ್ಲೂ ನಾನು 3 ಮೂವೀಸ್ ಸೈನ್ ಮಾಡಿದೀನಿ. ನಡ್ತಾ ಇದೆ ಆಫ್ಟರ್ ಹಿರಣ್ಯ ಇನ್ ತೆಲುಗು, ಟಾಲಿವುಡ್. ಓ ಸೂಪರ್. ದಸರಾಗೆ ಒಂದು ಮೂವಿ ರಿಲೀಸಿಂಗ್ ಇದೆ, ಇನ್ನೊಂದೆರಡು ನೆಕ್ಸ್ಟ್ ಇಯರ್ ಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಓಕೆ, ಏನ್ ಸರ್ ಇದು? ಹಿರಣ್ಯ ಮಾಯಾ. ಹಿರಣ್ಯ ಮಾಡಿದ್ದು ನೋಡಿ. ಆಲ್ರೆಡಿ 3 ಪಿಕ್ಚರ್ ಸೈನ್ ಹಾಕಿದ್ದಾರೆ. ಹೌದು, ನಮ್ದೊಂದ್ ಚೆಕ್ಕಿ ಸೈನ್ ಹಾಕಕ್ಕೆ ಆಯ್ತಾ ಇಲ್ಲ. ನಿಮ್ದು ಚೆಕ್ಗಳು ಎಷ್ಟು ಬೌನ್ಸ್ ಆಗಿದೆ? ಅಯ್ಯೋ, ನಮ್ ಮಾಡಿರೋದ್ರಲ್ಲಿ 90% ಬೌನ್ಸೆ. 90% ಬೌನ್ಸೆ. ಸರ್ಗೂ ಮೂರು ಫಿಲ್ಮ್ ಚೆನ್ನಾಯ್ತು ಆಫ್ಟರ್ ಇದೆ. ಗಜರಾಮ ಒಂದೆರಡು ನಡೀತಾ ಇದೆ. ಓಕೆ, ಎಸ್ ಸರ್, ನಿಮ್ಮ ಬಗ್ಗೆ? ಸರ್, ನನ್ನ ಹೆಸರು ಪ್ರವೀಣ್ ಅವ್ಯಕ್ತ್ ಅಂತೇಳಿ. ನಾನು ಇದಕ್ಕೆ ಮುಂಚೆ ಶಾರ್ಟ್ ಫಿಲ್ಮ್ಸ್ ಎಲ್ಲ ವರ್ಕ್ ಮಾಡಿ ಒಂಚೂರು ತರಬೇತಿ ತಗೊಂಡು ಆಮೇಲೆ ಒಂದು ಸ್ಕ್ರಿಪ್ಟ್ ಮಾಡಿಕೊಂಡು ಪ್ರೊಡ್ಯೂಸರ್ ಅಪ್ರೋಚ್ ಮಾಡ್ತಾ ಇದ್ವಿ. ಅವಾಗ ನಮ್ಮ ವಿಜಯ್ ಕುಮಾರ್ ಅಂತ ನಮ್ಮ ಗೆಳೆಯರು, ಅವರು ನಮ್ಮ ಸ್ಕೂಲ್ ಮೇಟ್. ಸೊ ಅವ್ರು ಮುಂದೆ ಬಂದು ಅವ್ರಿಗೆ ನನ್ನ ಬಗ್ಗೆ ಗೊತ್ತಿತ್ತು. ಉತ್ತರ ಕರ್ನಾಟಕ ಬೇಸಿಕಲಿ? ಇಲ್ಲ, ನಾನು ಇಲ್ಲೇ KR ಪುರಂ, ಬೆಂಗಳೂರು ಬೇಸ್ಡ್. ಸೊ ಅವ್ರ ಜೊತೆ ಇನ್ನೊಬ್ರು ಸ್ನೇಹಿತರು ಸೇರ್ಕೊಂಡು ಇವ್ರು ಮಾಡ್ತಾನೆ ಅಂತ ಒಂದು ಕಾನ್ಫಿಡೆಂಟ್ ಬಂದ್ಮೇಲೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ನಮ್ಗೆ ಸೈನ್ ಆಯ್ತು ಸರ್. ಓಕೆ, ಹೆಂಗೆ ಶಾರ್ಟ್ ಮೂವಿ ಮಾಡ್ತಿದ್ರು, ಡ್ರಾಸ್ಟಿಕಲ್ ಚೇಂಜ್, ಒಂಥರ ಸಡನ್ಲಿ ದೊಡ್ಡ ಮೂವಿ ಸಿಗೋವಂಥದ್ದು, ಒಳ್ಳೆ ಹ್ಯೂಜ್ ಸ್ಟಾರ್ ಕ್ಯಾಸ್ಟ್ ಇರುವಂಥದ್ದು. ಅವ್ರಿಗೆ ಗೊತ್ತಾಗ್ತಿತ್ತು ಸರ್. ನಾನು ಎಕ್ಸ್ಪ್ಲೇನ್ ಮಾಡುವಾಗಲೇ ಇವ್ನಿಗೆ ಬರುತ್ತೆ ಅಂದ್ರೆ 2 ಟೈಪ್ ಇದೆ ಹೇಳ್ಕೊಳ್ಳೋದು. ನಾನು ಆತರ ಇರಲಿಲ್ಲ, ವರ್ಕೆ ತೋರಿಸ್ತಿದ್ದೆ ನಾನು. ಈ ತರ ಪ್ಲಾನ್ ಇದೆ, ಒಂದಷ್ಟು ಹಿಂಗಿದೆ ಅಂತ. ಅವ್ರಿಗೆ ಅದು ಇಷ್ಟ ಆಯ್ತು. ಹೊಸಬ್ರಿಗೆ ಅರ್ಥ ಮಾಡೋದು ತುಂಬಾ ಕಷ್ಟ. ಆಲ್ರೆಡಿ ಪ್ರೊಡ್ಯೂಸರ್ಸ್ಗೆ ಅಪ್ರೋಚ್ ಮಾಡೋದು ಈಸಿ, ಬಟ್ ರೀಚ್ ಆಗಕ್ಕಾಗಲ್ಲ. ಅಲ್ಲಿ ಒಂದ್ ಹೆಸರು ಮಾಡಿದ್ರೇನೆ ಅಲ್ಲಿ. ಸೊ ಇವ್ರಿಗೆ ಅಪ್ರೋಚ್ ನೀಟಾಗಿ ಆಯ್ತು, ಅವ್ರಿಗೆ ಕತೆ ನೀಟಾಗಿ ಅರ್ಥ ಆಯ್ತು. ಸೊ ಅದು ಈಸಿ ಆಗಾಯ್ತು ನನ್ಗೆ. ಓಕೆ, ಸೊ ಹೆಂಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಏನಾದ್ರು ಅಂದ್ರೆ ಜಸ್ಟ್ ಶಾರ್ಟ್ ಮೂವೀಸ್ ಮೂವೀಸ್ ತುಂಬಾ ಗುರುಗಳು ಅಂತ ಏನಿಲ್ಲ, ಯೂಟ್ಯೂಬ್ ಸರ್ ನಮ್ ಗುರುಗಳು. ಇಂಟರ್ವ್ಯೂಸ್, ಡೈರೆಕ್ಟರ್, ದೊಡ್ಡ ಡೈರೆಕ್ಟರ್ ಇಂಟರ್ವ್ಯೂಸ್ ಕೊಡ್ತಾರೆ. ಅವರ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಬ್ಯಾಕ್ ಬೋನ್.
ಆ ಸಿಚುವೇಶನ್ ಹೆಂಗ್ ಹ್ಯಾಂಡಲ್ ಮಾಡೋದು. ಬೇಸಿಕಲಿ ಡೈರೆಕ್ಷನ್ ಆ ಸಿಚುವೇಶನ್ ಹ್ಯಾಂಡಲ್ ಮಾಡೋದೇ ದೊಡ್ಡ ಇದು. ಕತೆ ಬರೀತಾರೆ, ಮೇಕಿಂಗ್ ಮಾಡ್ಬೋದು, ಆ ಟೀಮ್ ಕೋಆರ್ಡಿನೇಟ್ ನ ತರೋದು ಇದೆಯಲ್ಲ ಅದು ದೊಡ್ಡ ಚಾಲೆಂಜು. ಅದು ಈ ಸಿನಿಮಾದಲ್ಲಿ ತುಂಬಾ ಕಲ್ತಿದ್ದೀನಿ ಸರ್. ಓಕೆ, ಈ ನಿಮ್ಮ ಹೈಟ್ ಹೇಳಿ ಮೇಡಮ್. ಹೈಟ್ 5'8" ಸರ್. 5'8". ತುಂಬಾ ಹೈಟ್. ಎಲ್ಲರೂ ನಿಂತ್ಕೊಂಡು ಫೋಟೋ ಅಂತ ಅಯ್ಯೋ ಹುಲಿಯವ್ರಿಗೆ ಇಬ್ರು ಇಟ್ಕೊಂಡು ನೀವು ಹೈಟ್ ಕೇಳ್ತಾ ಇದ್ದೀರಾ ಅಲ್ವಾ ಸರ್? ಕಷ್ಟ ಆಗ್ಬಿಡುತ್ತೆ. ಅದ್ರಲ್ಲೂ ಹೀಲ್ಸ್ ಬೇರೆ ಹಾಕ್ತಾರೆ ಹೆಣ್ಮಕ್ಳು. ಇಲ್ಲ ಸರ್, ಮತ್ತೆ ಇದು ಅದೇನದು? ಅದು normal. 1 inch. 1 ಇಂಚ್ ಆದ್ರೂ ಈಡ್ಸೆ, ಅರ್ಧ ಇಂಚ್ ಆದ್ರೂ ಈಡ್ಸೆ. ಅವ್ರು ಚೆನ್ನಾಗಿ ಗೊತ್ತಿರೋದು. ಅವ್ರು ತುಂಬಾ ಚೆನ್ನಾಗಿ ಅಯ್ಯೋ ನಾವೆಲ್ಲ ಈಡ್ಸೆ ಜಾಸ್ತಿ ನೋಡೋದು. ಅಂದ್ರೆ ಮನೆಯವ್ರಿಗೆ ಎಲ್ಲರೂ ತಗೊಳ್ಬೇಕಲ್ಲ. ಮನೆಯವ್ರಿಗಂದ್ರೆ ಇದಲ್ಲ ರೀ, ಇದನ್ನೇ ಮತ್ತೆ ನೀವು 5 ಸತಿ ಕಾರ್ತಿಕ್ ಅವರ ಮನೆಯವ್ರು ಯಾರು ಅಂತ ಗುದ್ಬಿಟ್ಟಿರ ಆಮೇಲೆ. ಸೊ ಈ 5.8 ಚೆಲುವೆ ಜೊತೆ ಅವ್ರನ್ನ ಹೆಂಗೆ ಕನೆಕ್ಟ್ ಮಾಡಿದ್ರು? ಅಂದ್ರೆ ಆ ಕ್ಯಾರೆಕ್ಟರ್ ಒಂದು ರಾಣಾ ಅಂತ ಕ್ಯಾರೆಕ್ಟರ್, ಅವ್ರಿಗೆ ಒಂದು ಮ್ಯಾಸಿವ್ ಆಗಿ ಜೈಂಟಿಕ್ ಒಂದು ರಿಕ್ವೈರ್ಮೆಂಟ್ ಇತ್ತು. ಅದು ರಾಜು ಸಾರು ಹೇಳಿ ಮಾಡ್ದಂಗಿತ್ತು. ಒಂದಷ್ಟು ರಿಸರ್ಚ್ ಮಾಡಿದ್ವಿ, 1-2-3 ಅಪ್ರೋಚ್ ಮಾಡಿದ್ವಿ. ಬಟ್ ನಮ್ಗೆ ಯಾಕೋ ಆ ಕ್ಯಾರೆಕ್ಟರ್ನ ಶೋಲ್ಡರ್ ಹೋಲ್ಡ್ ಮಾಡೋ ಅಷ್ಟು ಸಿಕ್ಲಿಲ್ಲ. ಸೊ ಅದಾದ್ಮೇಲೆ ರಾಜು ಸಾರ್ ಅಪ್ರೋಚ್ ಮಾಡಿದಾಗ ಅವರು ಲುಕ್ ಟೆಸ್ಟ್ ಮಾಡಿದಾಗ ಎಕ್ಸಾಕ್ಟ್ ಆಗಿ ಆ ರಾಣಾ ಕ್ಯಾರೆಕ್ಟರ್ ಇದು ಮಾಡಿದ್ರು. ಯಾವ ತರ ಈಗ ಕಾಣಿಸ್ತಾರಲ್ಲ ಈ ಕಾಣಿಸ್ತಾರೆ, ಕರಿಬಹುದು ಸರ್. ಹೀರೋ ನೀವೇ ಕರಿಬೇಕೀಗ. ರಾಣಾ ಸರ್ ಬನ್ನಿ ಸರ್. ಇದು ಹಿಂಗ್ ಕರಿಬಾರ್ದು, ನೀವು ರಾಂಗ್ ಆಗಿ ಕರೀತಾರೆ. ಅದ್ ಹೆಂಗ್ ಗೊತ್ತಾ, ಸಿನಿಮಾ ಹೆಸರು ಹಿರಣ್ಯ ಅಲ್ವಾ? ಹಿರಣ್ಯ. ಆ ಕಂಬದಲ್ಲಿರುವನು ಈ ಕಂಬ ಹಂಗ್ ಕರಿಬೇಕು. ಹೇಳಿ ಹೇಳಿ ಡೈರೆಕ್ಟ್ ಬರ್ಬೇಕು. ನಾನ್ ಹೇಳ್ತೀನಿ, ವಿಧಿಗರ್ಭ ಸಂಜಾತ ಚತುರ್ಮುಖಂ ಬ್ರಹ್ಮ ಡೈಲಾಗ್ ಬರಲ್ಲ ಸರ್. ಬನ್ನಿ. ಈ ಇಂಟರ್ವ್ಯೂರನ್ನೇ ತಲೆ ಕೆಡಿಸಿದ ಹೀರೋ ಇವ್ರು ಹೇಳ್ತಾರೆ, ಆ ಕಂಬದಲ್ಲಿರೋ ಈ ಕಂಬದಲ್ಲಿರೋ ಯಾವ ಕಂಬದಲ್ಲಿರೋ ಟಂಟಣ ಅಂತ ಬಂದ್ಬಿಡು. ಇವ್ರು ರಾಜನ್ ಕ್ಯಾರೆಕ್ಟರ್ ಆಕ್ಚುಲಿ ಇವರೇ ಫೇಮಸ್. ಇವತ್ತಿಗೂ ನಾನು ನಗ್ತಾ ಇರ್ತೀನಿ. ಇದೆ ಬನ್ನಿ ಸರ್, ಬನ್ನಿ. ವೆಲ್ಕಮ್ ಟು. ಇಲ್ಲ ಬನ್ನಿ ಸರ್. ಇಲ್ಲ ಬನ್ನಿ. ಸೊ ಈಗ ಹೀರೋ ಎಂಟ್ರಿ. ಈ ಕಾಮಿಡಿಯನ್ಸ್ ಅವರು ಇವರೆಲ್ಲ ಫಸ್ಟ್ ಬರ್ಬೇಕು, ಹೀರೋ ಆಮೇಲೆ ಬಂದ್ರೆ ಚಂದ. ಪ್ರಾಣ ಅಂದ್ರೆ ಒಂದು ಹಳೆ ಸಿನಿಮಾ ಮೂವಿ ಕ್ಯಾರೆಕ್ಟರ್ ನಾನು ನೆನಪಿಸ್ಕೊಂಡಂಗ ಆಯ್ತು ಸಡನ್ ಆಗಿ. ಪ್ರಾಣ ಯಾವ್ದೋ ಒಂದು ಸಿನಿಮಾದಲ್ಲಿ ಇತ್ತು ಅನ್ಸುತ್ತೆ, ವಿಜಯ್ ಯಾವ್ದೋ ವಿಷ್ಣು ಸರ್ದ ಒಂದು ಸಿನಿಮಾ ಇತ್ತು. ಆ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ನೋಡಿದ್ದೆ. ಈ ರಾಣ ವಿಲ್ಲನ್ನ ಹೀರೋ ಇದ್ರೊಳಗೆ ಕ್ಯಾರೆಕ್ಟರ್ ವಿಲನ್. ತುಂಬಾ ರಗಡ್, ಎಮೋಷನ್ಸ್ ಇಲ್ಲ, ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ಲ, ಏನೂ ಇಲ್ಲ ಅವ್ನ ಲೈಫಲ್ಲಿ. ಏನಕ್ಕೆ ಬದುಕಿದಾನೆ ಅನ್ನೋ ಒಂದು ಮೋಟಿವೇಶನ್ ಇಲ್ಲ. ಯಾರೋ ದುಡ್ಡು ಕೊಡ್ತಾರೆ, ಯಾರು ಏನೋ ಕೆಲಸ ಹೇಳ್ತಾರೋ ಅದನ್ನ ಮಾಡ್ಕೊಂಡು ಸುಪಾರಿ ಕಿಲ್ಲರ್ ಅಂದ್ರೆ ಅವ್ನ್ ರಾಣಾ ಹೋದ್ರೆ ಕೆಲಸ ಮುಗಿಸ್ಕೊಂಡ್ ಬರ್ತಾನೆ ಅನ್ನೋದೊಂದು ಹೋಪು. ಎಂತ ಟಾಸ್ಕ್ ಇದ್ರು ರಾಣಾ ಹೋದ್ರೆ ಮುಗಿಯತ್ತೆ ಅನ್ನೋದೊಂದು. ಸೊ ಪೊಲೀಸ್ ಬಗ್ಗೆ ಭಯ ಇಲ್ಲ, ಯಾರ ಬಗ್ಗೆನೂ ಭಯ ಇಲ್ಲ. ಸೊ ಆತರ ಒಂದು ಎಮೋಷನ್ ಇಲ್ಲದೆ ಇರುವಂತ ಒಂದು ಪಾತ್ರ ರಾಣಾ. ಲಿಟರಲಿ ವೈಲ್ಡ್ ಲಯನ್, ಒಂದು ವೈಲ್ಡ್ ಅನಿಮಲ್. ಗೊತ್ತಿಲ್ಲ ಅವ್ನಿಗೆ, ಭಯ ಅಂದ್ರೇನೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಹೋಗ್ತಾನೆ ಹೊಡೆತಾನೆ ಕಿತ್ಕೊಂಡ್ ಬರ್ತಾ ಇರ್ತಾನೆ ಅಷ್ಟೇ, ಏನ್ ಬೇಕದು. ಆತರ ಒಂದ್ ಪಾತ್ರನ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ರು. ಚೆನ್ನಾಗಿ ರೈಟಿಂಗ್ ಅಲ್ಲೇ ತುಂಬಾ ಚೆನ್ನಾಗಿತ್ತು ಪಾತ್ರ. ಸೊ ಕೇಳಿದ ತಕ್ಷಣ ಇಷ್ಟ ಆಗೋದು. ಯಾವ್ದೇ ಕಲಾವಿದ್ರಾಗಿ ನಾನಲ್ಲ, ಬೇರೆ ಯಾರಿಗೇ ಆಗಿದ್ರು ಕೇಳಿದ ತಕ್ಷಣ ಇಷ್ಟ ಆಗತ್ತೆ. ಈ ತರ ನಾನು ಒಂದು ಲೈಫ್ ಟೈಮ್ ಅಲ್ಲಿ ಮಾಡ್ಬೇಕು ಈ ಪಾತ್ರನ ಅಂತ ಅನ್ಸತ್ತೆ. ಆ ತರದೊಂದು ಪಾತ್ರ. ಬಟ್ ಯಾರೇ ಮಾಡಿದ್ರು ಸರಿತ ಅಷ್ಟು ಫಿಟ್ ಆಗಲ್ಲ ಸರ್. ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನಿಮ್ಗೆ. ಅದಕ್ಕೆ ಅವರು ಅಷ್ಟೊಂದು ಇವರೇ ಅಂತಾರೆ ಸರ್, ಎಲ್ಲರೂ ಅಷ್ಟೇ. ಇವರು ಮತ್ತೆ ಮೇಡಮ್ ದಿವ್ಯ ಸುರೇಶ್ ಮೇಡಮ್ ಅವರು ಐಟೆ. ಎಲ್ಲ ಅಂತವ್ರನ್ನ ಇಡೋದಿದ್ಯಾ ನಮ್ಗೆ ಕಷ್ಟ ಆಗ್ಬಿಡುತ್ತೆ. ಇವ್ರಿಗೆ ಕಷ್ಟ ಆಗಿರ್ಬೇಕಲ್ಲ. ಇಲ್ಲ, ಅವ್ರದ್ದು ನಮ್ದು ಕಾಂಬಿನೇಷನ್ ಇದೆ ಅಷ್ಟೇ. ಹೀರೋ ಹೀರೋಯಿನ್ ನಾವ್ ಕಷ್ಟ ಆಗ್ದಂಗ್ ಮಾಡ್ಕೊಂಡಿದ್ದೀವಿ. ಯಾರ ಜೊತೆ ಹೆಂಗೆ ಏನು ಕೋಆರ್ಡಿನೇಷನ್ ಹೆಂಗಿತ್ತು? ಇಲ್ಲ, ನಾನು ಇವತ್ತು ಇಂಟರ್ವ್ಯೂ ಬಂದಿದ್ದೆ ಹೀರೋಯಿನ್ ಹೆಂಗಿದಾರೆ ನೋಡೋಣ ಅಂತ. ಯಾಕಂದ್ರೆ ಸಿನಿಮಾದಲ್ಲಿ ಒಂದ್ ದಿವಸನೂ ಸಿಕ್ಕಿಲ್ವಲ್ಲ. ಫ್ರೆಂಡಿಗೆ ಇಂಟ್ರೊಡ್ಯೂಸ್ ಮಾಡ್ಸಿಲ್ವ? ಇಲ್ಲ, ಆಕ್ಚುಲಿ ಸಿನಿಮಾ ಪೂರ್ತಿ ನಾವಿಬ್ರೆ ಹೀರೋಯಿನ್ ಆಗಿದ್ವಿ. ನಾನ್ ಹೀರೋಯಿನ್ ಆಗಿದ್ದೆ, ಸರ್ ಹೀರೋ ಆಗಿದ್ರು. ನಮ್ಮಿಬ್ರು ಕಾಂಬಿನೇಷನ್ ಜಾಸ್ತಿ. ಅಂದ್ರೆ ನಿಮ್ಗೆ ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ ಅಲ್ಲ ಇದು, ಬೇರೆ ಪ್ಯಾಟರ್ನ್ ಅಲ್ಲಿ ಹೋಗುತ್ತೆ, ಒಂದು ಸ್ಕ್ರೀನ್ ಪ್ಲೇ ಪ್ಯಾಟರ್ನ್ ಅಲ್ಲಿ ಹೋಗುತ್ತೆ ಸಿನಿಮಾ. ಇಷ್ಟ ಆಯ್ತು ನಿಮ್ಗೆ ಸಿನಿಮಾದಲ್ಲಿ? ಇದು ಸಿನಿಮಾ ಮಾಡ್ಲೇಬೇಕು ಅಂತ ಯಾಕಂತ? ಒನ್ ಲೈನ್ ಇಷ್ಟ ಆಯ್ತು ನನಗೆ, ಪಾತ್ರ ಇಷ್ಟ ಆಯ್ತು. ಸೊ ಸಾಕು ಅಷ್ಟು. ಒಂದು ಕಂಟೆಂಟ್ ಗೆಲ್ಲತ್ತೆ ಅನ್ನೋದೊಂದು ಇಂಟ್ಯೂಷನ್ ವರ್ಕ್ ಆಗತ್ತಲ್ಲ, ಅಷ್ಟನ್ಸರೆ ಸಾಕು, ಸಿನಿಮಾ ಮಾಡಬಹುದು. ಸ್ಕ್ರೀನ್ ಪ್ಲೇ ಅಲ್ಲೇ ಅವರು ಒಂದಷ್ಟು ಪ್ರೆಸೆಂಟೇಷನ್ ಚೆನ್ನಾಗಿ, ಒಂದಷ್ಟು ನಿಮ್ಗೆ ಎವ್ರಿ 30 minutes ಒಂದೊಂದು ಹೊಸ ಎಲಿಮೆಂಟ್ಸ್ ಓಪನ್ ಆಗ್ತಾ ಹೋಗುತ್ತೆ. ಎಂಗೇಜಿಂಗ್ ಆಗಿಡುತ್ತೆ ಸಿನಿಮಾ, ಎಲ್ಲೂ ಬೋರ್ ಆಗಲ್ಲ. ಇನ್ನೇನು ಅನ್ನೋಷ್ಟೊತ್ತು ಸಿನಿಮಾ ಎಂಡ್ ಆಗುತ್ತೆ, ಮುಗಿಯುತ್ತೆ.
ಸೊ ಎಲ್ಲೂ ಬೋರ್ ಇಲ್ಲ, ಲ್ಯಾಗ್ ಇಲ್ಲ, ಸೊ ಒಳ್ಳೆ ಕಂಟೆಂಟ್. ನಿಮ್ಗೆ ಮ್ಯಾಸಿವ್ ಸ್ಟಾರ್ ಜೊತೆಗೆ ರೊಮ್ಯಾಂಟಿಕ್ ಸ್ಟಾರ್ ಆಗ್ಬೇಕು ಅಂತ ಏನೋ ಆಸೆ ಇದೆ ಸರ್? ಪ್ರೀವಿಯಸ್ ಸಿನಿಮಾಲು ಒಂದು ರೊಮ್ಯಾನ್ಸ್ ಇತ್ತು. ನಾನು ಲಾಸ್ಟ್ ಟೈಮ್ ಆ ಕ್ವಶನ್ ಕೇಳಿದ್ದೆ ನಿಮ್ಗೆ, ಇಲ್ಲೂ ಒಂಥರ ರೊಮ್ಯಾಂಟಿಕ್ ಆಗಿ ಕಾಣಿಸ್ತೀರಾ. ಈಗ ಎರಡು ಒಂದೇ ಸ್ಟಾರ್ ಗಿರಿ ತಾಂಬೇಕು ಅಂತ ಏನ್ ಆತರ ಏನಲ್ಲ ಸರ್, ನನ್ನ ಆತರ ನೋಡ್ಬೇಕು ಅಂತ ಆಸೆ ಇತ್ತು. ಆ ಡೈರೆಕ್ಟರ್ ಆತರ ಇತ್ತು. ಏನ್ ಪ್ರಾಬ್ಲಮ್ ಏನ್ ಗೊತ್ತಾ, ಡೈರೆಕ್ಟರ್ ಗಳು ಏನೇನ್ ಮಾಡ್ಬೇಕು ಅನ್ಕೊಂತಾರಲ್ಲ ನಮ್ಮನ್ನೇ ಮಾಡಿಸ್ತಾರೆ. ಲಾಸ್ಟ್ ಟೈಮ್ ಇದೆ ಅನ್ಸರಿ, ಅದೇ ಡೈರೆಕ್ಟರ್ ಡೈರೆಕ್ಟರ್ ಆಸೆ ಇರುತ್ತೆ ಅದು, ಹಿಂಗಿರ್ಬೇಕು ನನ್ಗೆ ಹಂಗೆ ಅಂತ. ಸೊ ನಮ್ಮನ್ನ ಇಟ್ಕೊಂಡ್ ಮಾಡಿಸ್ತಾರೆ. ನಾವು ಟೂಲ್ ತರ ಹೌದಾ ಸರ್ ಮಾಡಿದ್ರೆ ಫೈಟು. ಓಕೆ, ನೀವು ಆಡ್ಸೋದು ಅವ್ರು ಆಡೋ ಗೊಂಬೆ. ಸರ್ ಮಾಡಿದ್ರೆ ಫೈಟ್, ಅವ್ರು ಮಾಡಿದ್ರೆ ಫುಲ್ ಟೈಟ್. ಕಷ್ಟ ಆಗ್ಬಿಡುತ್ತೆ. ಕೂಡ್ದು ಹೊಡಿತಾವನೆ ಅಂತಾರೆ. ಫೈಟ್ ಗೀಟ್ ಎಲ್ಲ ನೀಟ್ ಡಿಸೈನ್ ಆಗಿತ್ತು ಫಸ್ಟ್. ಈ ಫೈಟ್ ಈ ತರ ನಡೆಯುತ್ತೆ, ಇನ್ನೊಂದು ಇಂಟರ್ವಲ್ ಬ್ಲಾಕ್ಗೆ ಬೇರೆ ತರ ಫೈಟು, ನಿಮ್ಗೆ ಕ್ಲೈಮ್ಯಾಕ್ಸ್ ಫೈಟ್ ಬೇರೆ ತರ, ಪ್ರೀ ಇಂಟರ್ವಲ್ ಇನ್ನೊಂದು ಯಾವ್ದೋ ಒಂದು ಫೈಟ್ ಬರುತ್ತೆ. ಒಟ್ನಲ್ಲಿ ಫೈಟ್ಗೆ ಸುಮ್ಮನೆ ಏನು ಇಡ್ಬೇಕು ಅಂತಿಲ್ಲ, ಅದ್ರ ಹಿಂದೆ ಇರೋ ಎಮೋಷನ್ಸ್ ಸರ್ ಸಕ್ಕದಾಗಿ ಕ್ಯಾರಿ ಮಾಡಿದೆ. ಮೇ ಬಿ ನನಗೆ ಅನ್ಸೋದು, ಯಾಕೆ ಆ ಕ್ವಶನ್ ನಾನು ತಗೊಂಡೆ ಅಂದ್ರೆ, ನಿಮ್ ಹೆಸರಲ್ಲೇ ಅದು ಡಿಫಾಲ್ಟ್ ಆಗಿದೆ. ಒಂದ್ ಕಡೆ ರಸಿಕರ ಒಂದ್ ಕಡೆ ಆಕ್ಷನ್ ಕಿಂಗ್, ಸೊ ಎರಡು ಸಾಹಸ ಸಿನಿಮಾ. ಸೊ ಅದಕ್ಕೆ ಮೇ ಬಿ ಅದು ಆಕ್ಟ್ ಅನ್ಸ್ತು ಅನ್ಸುತ್ತೆ. ಮ್ಯಾಸಿವ್ ರೊಮ್ಯಾಂಟಿಕ್ ಸ್ಟಾರ್ ತರ. ಸೊ ಅದಕ್ಕೆ ಹೇಳಿದ್ದೆ, ಕತೆ ಒಪ್ಕೊಬೇಕಾದ್ರೆ ಅದಕ್ಕೇನ್ ಬೇಕಾದ್ ಮಾಡ್ತೀವಿ ಅಷ್ಟೇ. ಈ ಪಾತ್ರಕ್ಕೆ ಯಾವ ರೊಮ್ಯಾನ್ಸ್ ಅದೆಲ್ಲ ಏನಿಲ್ಲ. ಅದು ಅವ್ರಿಗೆ ಬೇಕಾಗಿದ್ದು ಅವ್ರು ಮಾಡ್ಸಿದ್ದಾರೆ. ಅವ್ರು ತುಂಬಾ ಬ್ಲಶ್ ಆಗ್ತಾ ಇದ್ದಾರೆ. ನೀವು ಶಾರ್ಟ್ ಮೂವಿ ಈ ತರ ಎಲ್ಲ ಟ್ರೈ ಮಾಡಿರಿ? ಇಲ್ಲ, ಅದು ಬೇರೆ ಎಕ್ಸ್ಪೆರಿಮೆಂಟ್. ಅಂದ್ರೆ ಬೇರೆ ತರ ಅಂದ್ರೆ ಅಲ್ಲಿ ನಮ್ಗೆ ಡ್ಯೂರೇಷನ್ ಇಷ್ಟೇ ಇರುತ್ತೆ, ಇಷ್ಟಲ್ಲೇ ಮಾಡ್ಬೇಕು ಅನ್ನೋದು. ಇಲ್ಲಿ ಸಿನಿಮಾದಲ್ಲಿ ಹಂಗ್ ಮಾಡಕ್ಕಾಗಲ್ಲ, ಇಷ್ಟ ಆಗೋ ತರ ಮಾಡ್ಬೇಕು. ಶಾರ್ಟ್ ಮೂವಿ ಅದನ್ನ ಮಾಡಿಸಿದ್ರೆ ಅದನ್ನ ಶಾರ್ಟ್ ಮೂವಿ ಅನ್ನಲ್ಲ, ಬೇರೆ ಮೂವಿ ಅಂತ. ಕನ್ನಡ ಅರ್ಥ ಆಗದಿರುತ್ತೆ, ಅರ್ಥ ಮಾಡ್ಕೊಂಡು ನಕ್ಕಿದ್ರು. ಇಲ್ಲ ಇಲ್ಲ, ನಂಗೆ ಅರ್ಥ ಆಗ್ತಾ ಇತ್ತು. ಫುಲ್ ಕನ್ನಡ ಕಲ್ಸ್ಬಿಟ್ಟು. ಯಾರು ಕಲ್ಸಿದ್ ಕನ್ನಡ? ನಾನೇ. ನೀವೇ ಕಲ್ಸ್ಕೊಂಡು? ಫ್ರೆಂಡ್ಸ್ ಇದಾರೆ, ಓಕೆ, ಅವ್ರ ಜೊತೆ ಮಾತಾಡ್ತಾ ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ನೀವೇನ್ ಹೇಳ್ಕೊಟ್ಟಿಲ್ವಾ ಸರಿ? ಅದು ಒಳ್ಳೆ ವರ್ಡ್ಗಳು ಯಾವ್ದು ಹೇಳ್ಕೊಟ್ಟಿಲ್ಲ? ಯಾವ್ದು ಹೇಳ್ಕೊಟ್ಟಿಲ್ಲ? ಸಿಕ್ಕಿಲ್ಲ ನಾವು ಶೂಟ್ ಅಲ್ಲಿ. ಮೇ ಬಿ ಒಂದು 2-3 ಟೈಮ್ ಸಿಕ್ಕಿ. 2 ಡೇಸ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಷ್ಟೇ. ಎಸ್, ನಿಮ್ ಕ್ಯಾರೆಕ್ಟರ್ ಬಗ್ಗೆ ಹೇಳಿ. ಕ್ಯಾರೆಕ್ಟರ್ ಎಮೋಷನಲ್, ಮದರ್ ಸೆಂಟಿಮೆಂಟಲ್. You can see on July 19th. Why you want to reveal now? Yeah, ಮತ್ತೆ ಇಂಟರ್ವ್ಯೂ ಏನಕ್ಕೆ ಮಾಡಿದ್ರಿ? Okay, emotional, mother sentimental, glamorous, okay, and widow lady who carries lot of emotions. ಮಿಕ್ಕಿದ July 19th ನೋಡಿ ಅಷ್ಟೇ. ಸಿಂಪಲ್ ಸರ್, ಈ ತರದ ಇಂಟರ್ವ್ಯೂ ಮಾಡಿದ್ರೆ ಎಲ್ಲ ನಾನೇ ಹೇಳ್ದೆ, ಮತ್ತೆ ಆ ಸೀಕ್ರೆಟ್, ಆ ಸ್ಪೈಸ್ ಹೋಗುತ್ತೆ ಸರ್. ನಿಮ್ದು ನಮ್ ಸರ್ ಹೇಳಿದ್ದಾರೆ, ನಮ್ ಡೈರೆಕ್ಟರ್ ಸರ್ ಹೇಳಿದ್ದಾರೆ, ನಮ್ ಹುಲಿ ಸರ್ ಹೇಳಿದ್ದಾರೆ, ಮತ್ತೆ ನಾನ್ ಹೇಳಿದ್ರೆ ಹುಲಿ ಹುಲಿ ಮೂರ್ ಜನ ಒಂದೇ ಕಡೆ ಗೊತ್ತೇ ಆಗ್ತಾ ಇಲ್ಲಪ್ಪ ನಮ್ಗೆ. ಅದು ತುಂಬಾ ಪ್ರೊನೌನ್ಸಿಯೇಷನ್ ಅಲ್ಲಿ ಚೇಂಜ್ ಮಾಡ್ಬೇಕು. ಹೇಳಿದ್ದಾರೆ 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 ಹೇಳಿದ್ದಾರೆ, ಅದು ತುಂಬಾ ಹೇಳಿದ್ದಾರೆ. ಅದ್ರಲ್ಲೂ ಇವ್ರು ಕೇಳ್ಬೇಕಾ? ಪಕ್ಕದಲ್ಲಿರೋದು ತುಂಬಾ ಕಷ್ಟ ಆಗ್ಬಿಡುತ್ತೆ, ಕಷ್ಟ ಆಗ್ಬಿಡುತ್ತೆ. ಟ್ರೋಲ್ ಮಾಡಲ್ಲ ಅಲ್ಲ ಪಾಪ. ನಾಳೆ ಫುಲ್ ಇವರೇ ಇದು ಕನ್ನಡ ಇಂಡಸ್ಟ್ರಿ ಫುಲ್ ನಿಮ್ದೇ ಹೆಸರು ಇರ್ತದೆ. ಪ್ರಮೋಷನ್ ಆಗುತ್ತೆ ಬಿಡಿ. ಹೌದು, ಅವ್ರು ಹೇಳಿದ್ದಾರೆ, ಇವ್ರು ಹೇಳಿದ್ದಾರೆ, ಅಯ್ಯೋ ದೇವ್ರೇ ಅಪ್ಪ, ಚೆನ್ನಾಗಿ ಹೇಳ್ರಿ ಮಾತಾವ್ ನೀವು. ಅವ್ರು ತುಂಬಾ ಹೇಳಿದ್ದಾರೆ. ಸರ್ ಹೇಳಿ ರಾಜವರ್ಧನ್ ಸರ್, ಈಗ ಸಿನಿಮಾ ಡಿಸೈನ್ ಇರ್ಬೋದು, ಪ್ರತಿಯೊಂದು ತುಂಬಾ ಡಿಫ್ರೆಂಟ್ ಆಗಿ ಬಂದಿರುವಂತದ್ದು ಇರ್ಬೋದು. ಏನ್ ಹೇಳ್ತೀರಾ ಈ ಸಿನಿಮಾದ ಒಂದು ಕ್ಯಾರೆಕ್ಟರ್ ವೈಸ್ ಆಗಿದೆ, ಬೇರೆ ಬೇರೆ ಸ್ಟಾರ್ ಕಾಸ್ಟ್ ಇರ್ಬೋದು? ಕತೆಗೆ ಏನ್ ಬೇಕು ಅದನ್ನ ನೀಟಾಗಿ ಮಾಡಿದ್ದಾರೆ. ಯಾವುದು ಅಡಿಷನಲ್ ಕ್ಯಾರೆಕ್ಟರ್ಗಳನ್ನ ಆ್ಯಡ್ ಮಾಡಿಲ್ಲ. ರಾಣನ್ ಸುತ್ತಮುತ್ತ ಯಾರ್ಯಾರು ಬರ್ತಾರೆ, ಇವ್ರದ್ದೊಂದು ಕ್ಯಾರೆಕ್ಟರ್ ಬರುತ್ತೆ, ದಿವ್ಯಾ ಸುರೇಶ್ ಒಂದು ಬರುತ್ತೆ, ಹುಲಿ ಇವ್ರದ್ದು ಬರುತ್ತೆ, ಅರವಿಂದ್ ಬರ್ತಾರೆ, ಒಂದು ವಿಲನ್ ಹೆಸರೇನು ಗಿರೀಶ್ ಅವರು ಬರ್ತಾರೆ, ಆಮೇಲೆ ಪ್ರೆಗ್ನೆಂಟ್ ಲೇಡಿ ಒಬ್ರು ಮಾಡಿ ನಿವೇದಿತಾ, ಅದು ನೆಕ್ಸ್ಟ್ ಪಿಕ್ಚರ್ ಇರೋದು. ಆಲ್ರೆಡಿ ಅವ್ರು ಫಿಕ್ಸ್ ಆಗಿರ್ತಾರಲ್ಲ ಸರ್. ಸೊ ನಿಮ್ಗೆ ಅವ್ರಿಗೆ ಆಸೆ ಇರೋದ ನಿಮ್ಮ ಮೇಲೆ ತಿಳ್ಸ್ಕೊತಾರೆ. ಇದೊಂಥರ ವರ್ಡ್ ನನ್ಗೆ ಅವತ್ತಿಂದ ಅವ್ರು ಹೇಳಿದ ಮಗ್ಲಿಂದ ನನ್ಗೆ ಅದು ಇರ್ಬೋದಲ್ವಾ ಅಂತ ಥಿಂಕ್ ಮಾಡ್ತಾ ಇದೀನಿ. ಅದೇ ಹೇಳಿದ್ರು ಅವರು. ಇದಿಷ್ಟು ಅವ್ರ ಡಿಸೈನ್, ನನ್ಗೇನು ಗೊತ್ತೇ ಇಲ್ಲ ಇದು ಎಲ್ಲ. ಸರ್ ಹಂಗಿರ್ಬೇಕು, ಸರ್ ಹಂಗಿರ್ಬೇಕು,
ಈ ತುಂಬಾ ನೋಡಿರೋರು ಹೇಳ್ತಾರೆ ಗೊತ್ತಾ. ಈಗ ನಾನು ಬಿಚ್ಚುಗತ್ತಿ ಸಿನಿಮಾ ಮಾಡಿದಾಗ ಅದ್ರ ಬಗ್ಗೆ ಗೊತ್ತಿರೋರು ಒಂದಷ್ಟು ಜನ ಬಂದು ರೆಗ್ಯುಲರ್ ಆಗಿ ಫೀಡ್ ಮಾಡೋರು, ಭರಮಣ್ಣ ನಾಯಕ ಹೀಗಿದ್ರು ಆಗಿದ್ರು ಆತರ ಬಿಹೇವ್ ಮಾಡ್ತಿದ್ರು ಅಂತ. ಈಗ ಇವರು ರಾಣಾಗೆ ಸರ್ ಹಿಂಗೆ ಇರ್ಬೇಕು ಇದು ಓಕೆ ಹಿಂಗೆ ಇರ್ಬೇಕು ಅದು ಫೀಡ್ ಮಾಡ್ತಾರೆ ಅದನ್ನ ನೀಟಾಗಿ. ಸೊ ಆಗ್ಲೇ ಅದು ಕ್ಯಾರೆಕ್ಟರ್ಗಳೆಲ್ಲ ಹಂಗೆ ಬರಕ್ಕಾಗಲ್ಲ. ನಿಮ್ಗೆ ಈ ಸಿನಿಮಾದಲ್ಲಿ ಈ ಕ್ಯಾರೆಕ್ಟರ್ ಮಾಡಿದಿರ್ಬೋದು, ಯಾಕಂದ್ರೆ ಎಷ್ಟೊಂದ್ ಜನ ಬೇರೆ ತರನು ಮೆಸೇಜ್ ತಗೊಳೋದ್ರಿಂದ ವೈಲೆಂಟ್ ಇರೋ ಕ್ಯಾರೆಕ್ಟರ್ಗಳು ಮಾಡಿದಾಗ ಫ್ಯಾನ್ಸ್ ನೋಡೋ ರೀತಿ ಇರ್ಬೋದು. ನಿಮ್ಗೆ ಆಸ್ ಪರ್ ಆಡಿಯನ್ಸ್ ಪ್ರಕಾರ ನೋಡೋದ್ರೆ ಏನ್ ಇಷ್ಟ ಆಗ್ಬೋದು ಸಿನಿಮಾದಲ್ಲಿ? ಕತೆ ಇಷ್ಟ ಆಗತ್ತೆ, ಪರ್ಫಾರ್ಮೆನ್ಸ್ ತಲೆಯಲ್ಲಿ ಉಳಿಯತ್ತೆ. ಏನೋ ಆಕ್ಷನ್ ಮಾಡ್ಬಿಟ್ಟಿದೀವಿ, ಹೊಡೆದಾಡ್ಬಿಟ್ಟಿದೀವಿ, 4 ಫೈಟ್ಸ್ ಮಾಡ್ತೀವಿ, ಅದೆಲ್ಲ ಇದು. ಏನಕ್ಕೆ ಓಡಾಡ್ತಾನೆ, ಅವ್ನು ಏನಕ್ಕೆ ಬದುಕಿದ್ದ ಇಷ್ಟು ದಿನ, ಅವ್ನು ಏನಾದ ಅನ್ನೋದು ಸಿನಿಮಾ. ಸೊ ಅದೊಂದು ತಲೆಯಲ್ಲಿ ಉಳಿಯತ್ತೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ. ಮ್ಯೂಸಿಕಲ್ಲಿ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು, ಎಲಿವೇಟ್ ಆಗದೆ ಮ್ಯೂಸಿಕ್. ಅಜ್ಜೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಫೈಟ್ ಡಿಸೈನ್ಗಳು ಚೆನ್ನಾಗಿದೆ. ನಾನು ಏನ್ ಹೇಳಕ್ ಬಂದ್ರೆ ಅದೊಂದು ಸಾಂಗ್ ಇದೆ, ಅನಿಮೇಟೆಡ್ ಸಮಥಿಂಗ್ ಏನೋ ಮಾಡಿ, ಅದು ಸಿಚುವೇಶನ್ ಸಾಂಗ್, ಅದಲ್ಲೇ ನೋಡ್ಲಿ ಅಂತ ಅಷ್ಟೇ. ಆ ಸಾಂಗ್ ಮೈನ್ ಸಾಂಗ್ ಕೇಳ್ಬೇಕು, ಬರೀ ಸಾಂಗ್ ಬಿಟ್ಟು ಇದಾಗಲ್ಲ. ಆ ಸಿಚುವೇಶನ್ಗೆ ಒಂದು ಸೂಟ್ ಆಗೋ ತರ ಮಾಡಿ ಅದು ಅಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ಓಕೆ, ನಿಮ್ ಪ್ರಕಾರ ಇದ್ರೊಳಗೆ ತುಂಬಾ ಒಂದು ದೊಡ್ಡ ತಾಯಿ ಸೆಂಟಿಮೆಂಟ್ ಸಾಂಗ್ ಬರುತ್ತೆ. ನಿಮ್ ಪ್ರಕಾರ ತಾಯಿ ಅಂದ್ರೆ ಏನ್ ಒಂದು ಅರ್ಥ ಮಾಡ್ಕೊಡ್ಬೋದು ನೀವು? ಎಮೋಷನ್. ನನ್ನ ಪ್ರಕಾರ ಅಲ್ಲ, ಎಲ್ಲರ ಪ್ರಕಾರ ಅದು. ನಿಮಗೆ ಪ್ರಪಂಚ ಎಲ್ಲಿಂದ ಇದೆ, ಇನ್ನು ಎಷ್ಟು ವರ್ಷ ಇರುತ್ತೋ, ಮೇನ್ ಅದು ಇದ್ದೇ ಇರುತ್ತೆ ಯಾರಿಗೂ. ಇಂಡಿಯನ್ಸ್ ಅಲ್ವಾ ನಾವು, ಹ್ಯೂಮನ್ ಎಮೋಷನ್ ಜೊತೆನೆ ಬೆಳೆದವರು. ಸೊ ತುಂಬಾ ಬೇಗ ಕನೆಕ್ಟ್ ಆಗ್ತೀವಿ. ಅದೇ 5 ಗಂಟೆ 6 ಗಂಟೆ ಆಗ್ತಿದ್ದಂಗೆ ಯಾವಾಗ ಮನೆಗೆ ಹೋಗ್ಬೇಕು ಅನ್ಸುತ್ತೆ ನಮ್ಗೆ. ಅಂದ್ರೆ ಇವತ್ತು ಎಷ್ಟೇ ವಯಸ್ಸಾಗಿರ್ಬೋದು, ಬಟ್ ನಮ್ಮನೇಲಿ ಒಬ್ರು ಕಾಯ್ತಿರ್ತಾರಲ್ಲ ನಮಗೆ ಅಂತ. ಸೊ ಅದೆಲ್ಲ ನಮ್ ಬೇಸ್. ಅದು ನಾವು ಹೊರಗಡೆ ಏನೇ ಇರ್ಬೋದು, ನಮ್ ರೂಟ್ಸ್ ನಾವು ಮರಿಬಾರದು. ಸೊ ತುಂಬಾ ಇಂಪಾರ್ಟೆಂಟ್, ಎಲ್ಲರ ಲೈಫಲ್ಲೂ ಇಂಪಾರ್ಟೆಂಟ್, ನನ್ನ ಲೈಫಲ್ಲೂ ತುಂಬಾ ಇಂಪಾರ್ಟೆಂಟ್. ನೀವೇನ್ ಹೇಳ್ತೀರಾ? ನಿಮ್ ಕ್ವಶನ್ ತಾಯಿ ಅಂದ್ರೆ ಏನು ಅಲ್ಲ, ತಾಯಿ ಅಂದ್ರೇನೆ ಎಲ್ಲ. ಮುಗ್ದಾಯ್ತು ಅದು. ಅದ್ರಲ್ಲಿ ಅವಳು ಅಪ್ಪನೂ ಆಗ್ಬೋದು, ಅಮ್ಮನೂ ಆಗ್ಬೋದು, ಅದೇ ಎಲ್ಲ. ಅಂದ್ರೆ ನಾವು ಲೈಫಲ್ಲಿ ನೋಡೋ ಎಲ್ಲ ವ್ಯಕ್ತಿನೂ ತಾಯಿಗಾಗಕ್ಕೆ ಸಾಧ್ಯ, ಎಲ್ಲ ವ್ಯಕ್ತಿಗಳು ತಾಯಿ ಆಗಕ್ಕೆ ಸಾಧ್ಯ ಆಗಲ್ಲ ಅಲ್ವಾ? ತಾಯಿ ಎಲ್ಲ ವ್ಯಕ್ತಿನೂ ಆಗ್ಬೋದು ಅವಳು, ನಿಮ್ಗೆ ಯಾವುದಕ್ಕೂ ಕೊರತೆ ಮಾಡಲ್ಲ. ಸೊ ಅವ್ರ ಬಗ್ಗೆ ನಾವು ಮಾತಾಡಕ್ಕೆ ಅದೇ ಪದಗಳೇ ಇಲ್ಲ ಅಂತಾರಲ್ಲ, ತಾಯಿ ಆಗಲ್ಲ. ಗ್ರೇಟ್ ಗಾಡ್ ಅವಳು ತಾಯಿ. ನೀವೇನ್ ಹೇಳ್ತೀರಾ? ಮದರ್, ಪ್ರಪಂಚ, ವರ್ಲ್ಡ್. ಓಕೆ, ನಾನು ಇಲ್ವಾಗಿ ಬಂದಿದ್ದೀನಂತೆ, ಲೈಕ್ ಇಫ್ ಐ ಆಮ್ ಹಿಯರ್ ಟುಡೇ ಐ ಆಮ್ ಟಾಕಿಂಗ್ ಟು ಯು ಆಲ್ ಪೀಪಲ್ అంటే ಬಿಕಾಸ್ ಆಫ್ ಮೈ ಮದರ್. ಅಂದ್ರೆ ನಮ್ಮ ಸಿನಿಮಾದಲ್ಲಿ ಒಂದು ಒಳ್ಳೆ ಸೀನ್ ಇದೆ. ಎಮೋಷನ್ ಇಲ್ದಿರೋನು ಒಂದಿನ ಎದುರ್ಕೊಂತಾನೆ, ಏನು ಗೊತ್ತಿಲ್ದಿರೋನು, ಎಷ್ಟು ಜನನ ಕೊಲೆ ಮಾಡಿರ್ತಾನೋ, ಏನೇನು ಮಾಡಿರ್ತಾನೋ, ಒಂದು ಪಾಯಿಂಟ್ ಅಲ್ಲಿ ಎದುರ್ಕೊಂತಾನೆ. ಒಂದ್ ತಾಯಿ ಅದನ್ನ ತೋರಿಸ್ತಾರೆ. ಭಯ ಅಂದ್ರೆ ಏನು ಅನ್ನೋದನ್ನ ತೋರಿಸ್ತಾರೆ. ಫಸ್ಟ್ ಟೈಮ್ ಅವ್ನ ಬಾಡಿ ಶೇಕ್ ಆಗತ್ತೆ. ಅದೆಲ್ಲ ಒಳ್ಳೊಳ್ಳೆ ಸೀನ್ಸ್ ಇದೆ ಸಿನಿಮಾದಲ್ಲಿ. ಸೊ ಅದಕ್ಕೆ ತಾಯಿ ಕ್ಯಾರೆಕ್ಟರ್ಗಳು ಅದು ಇದು ಬಂದಾಗ ತುಂಬಾ, ನೀವು ಇಂಡಿಯನ್ ಹಿಸ್ಟ್ರಿ ತಗೊಂಡ್ರೆ ಎಮೋಷನ್ ನಮ್ಮ ರೂಟು. ಓಕೆ, ನಿಮ್ ಆಸ್ ಅ ಡೈರೆಕ್ಟರ್ ಆಗಿ ನಿಮ್ಗೆ ರಾಜವರ್ಧನ್ ಯಾಕೆ ಬೇಕಾಗಿತ್ತು ಈ ಸಿನಿಮಾಗೆ? ಸರ್ ಅದೇ ಹೇಳಿದ್ನಲ್ಲ, ನಮ್ಗೆ ಈ ರಾಕ್ಷಸ ಅಂದ್ಮೇಲೆ ನಿಮ್ಗೆ ಒಂದು ಇದು ಇರುತ್ತೆ ಅಷ್ಟೇ, ಆ ಜೈಂಟಿಕ್ ಬಾಡಿ. ಸರ್ ಆ ಕ್ಯಾರೆಕ್ಟರ್ ಹೆಂಗಿದೆ ಅಂದ್ರೆ ಕೊಂಬಿಲ್ಲ ಹಲ್ಲಿಲ್ಲ ಅಷ್ಟೇ, ಅಷ್ಟು ಇವಿಲ್. ಸೊ ಒಂದಷ್ಟು ರೆಫರೆನ್ಸ್ ಅಲ್ಲಿ ನೋಡಿದಾಗ ಯಾರು ಸೂಟ್ ಆಗಿರಲಿಲ್ಲ. ಸೊ ಸರ್ದು ಒಂದು ಫೋಟೋ ನೋಡಿದಾಗ, ಫೋಟೋದಲ್ಲಿ ನೋಡೋಕ್ಕೂ ಡೈರೆಕ್ಟ್ ನೋಡೋದಕ್ಕೂ ತುಂಬಾ ವ್ಯತ್ಯಾಸ. ಕಥೆ ಹೇಳೋ ಅಲ್ಲಿ ಹೋದಾಗ್ಲೇ ಗೊತ್ತಾಯ್ತು, ಅರ್ಧ ಫಿಕ್ಸ್ ಸರ್. ನಂಬಲ್ಲ, ನಾನು ಇವ್ರು ಬರೋದಿಲ್ಲ ಅನ್ಕೊಂಡಿದ್ದೆ. ಮತ್ತೆ ಕತೆ ಹೇಳಿದ್ಮೇಲೆ ಬರಲ್ಲ ಇವ್ರು ಅನ್ಕೊಂಡೆ. ಫೋನ್ ಮಾಡಿದ್ರು, ನಮ್ ದೇವಣ್ಣ ಕಾಲ್ ಮಾಡಿದ್ರು, ಇಲ್ಲ ಸಾರ್ ಡೈರೆಕ್ಟ್ ಆಟ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟು ಅವ್ರು ಬರ್ಬೇಕಂತೆ. ಬೇಡ ಬಿಡಿ ದೇವಣ್ಣ, ಬೇಡ, ನೋಡೋಣ ಮುಂದೆ ನೋಡೋಣ. ಇದು ಬಿಡ್ತಾನೆ ಇಲ್ಲ. ಪ್ರೊಡ್ಯೂಸರ್ ಬಂದ್ರು, ಇಲ್ಲ ಮುರುಘ ಆಸೆ ಪಟ್ಬಿಟ್ಟಿದ್ದಾನೆ, ಮಾಡ್ಲೇಬೇಕಂತೆ. ತುಂಬಾ ಫಾಲೋ ಅಪ್ ಆಯ್ತು, ಒಂದ್ ವೀಕ್ ಮೇಲೆ ಆಯ್ತು. ಅಂಡ್ ತುಂಬಾ ರೇರ್ ಆಗ್ತಿದೆ ಈಗಿನ ಒಂದು ಮಾಸ್ ಹೀರೋಗಳು. ಅದನ್ನ ಅವಾಗ್ಲೇ ಹೇಳ್ತಾ ಇದ್ದೆ, ಮಾಸ್ ಹೀರೋಗಳು ಕಮ್ಮಿ ಆಗ್ತಿದೆ ಕನ್ನಡ ಇಂಡಸ್ಟ್ರಿ.
ಬೇಕಿತ್ತು ಈಗ ಸರ್ ಜೊತೆ ಆ ಜಾಗಕ್ಕೆ ಕರೆಕ್ಟ್ ಸರ್ 100% ಫಿಟ್ ಆಗ್ತಾರೆ. ಹೈಟ್ ಎವ್ರಿಥಿಂಗ್. ಸರ್ ನೀವೇನ್ ಹೇಳ್ತೀರಾ, ಮಾಸ್ ಸಿನಿಮಾಗಳು ಇಷ್ಟ ಆಗುತ್ತಾ ನಿಮ್ಗೆ? ಈ ತರ ಒಂದು ರೊಮ್ಯಾಂಟಿಕ್ ಈಗ ಕಾಮಿಡಿ ಆ ತರ ಸಿನಿಮಾಗಳು ಇಷ್ಟ ಆಗುತ್ತೆ? ತುಂಬಾ ಕಂಟೆಂಟ್ ನಂಬ್ತೀನಿ ಅಷ್ಟೇ ನಾನು. ಕಂಟೆಂಟ್ ಅಲ್ಲಿ ಏನ್ ಬೇಕಾದ್ರೂ ಇರ್ಲಿ ನನಗೆ. ಓಕೆ, ನನ್ಗೆ ಈ ಲೈನ್ ಇಷ್ಟ ಆಯ್ತು ಅಂದ್ರೆ ಆ ಲೈನ್ ಏನ್ ಬೇಕಾದ್ರೂ ಮಾಡ್ತೀನಿ. ಅದು ರೊಮ್ಯಾಂಟಿಕ್ ಆದ್ರೂ ಓಕೆ, ಮಾಸ್ ಆದ್ರೂ ಓಕೆ, ವೈಲೆನ್ಸ್ ಆದ್ರೂ ಓಕೆ, ಒಂದು ಹಿಸ್ಟಾರಿಕಲ್ ಬಂದ್ರು ಓಕೆ, ಕಾಮಿಡಿ ಆದ್ರೂ ಓಕೆ. ನನ್ಗೆ ಮೇನ್ ಲೈನ್, ಒಂದು ಪ್ಲಾಟ್ ಲೈನ್ ಇರುತ್ತಲ್ಲ, ಅದು ಟ್ರಿಗರ್ ಆಗಬೇಕು. ಅದು ಇದು ಚೆನ್ನಾಗಿತ್ತು ಅಂದ್ರೆ ನಾನು ಅದಕ್ಕೆ ಏನ್ ಬೇಕಾದ್ರೂ 100% ಅಂತ ಕೊಡ್ತೀನಿ. ಅಂದ್ರೆ ಏನೇ ಆಗ್ಲಿ ಡೈರೆಕ್ಟರ್ ವಿಷನ್ ಅಲ್ವಾ, ಅವ್ರು ಹೇಳಿದ್ ಮಾಡ್ಬೇಕಲ್ಲ. ನಾಳೆ ದಿನ ಸಿನಿಮಾ ಚೆನ್ನಾಗಿದೆ ಅನ್ಬೋದು, ಚೆನ್ನಾಗಿಲ್ಲ ಅನ್ಬೋದು, ನಾನು ಮಾಡೋದು ಇಷ್ಟ ಆಗ್ಬೋದು, ಇಷ್ಟ ಆಗಿರ್ಬೋದು. ಫಸ್ಟ್ ಆಡಿಯನ್ಸ್ ಡೈರೆಕ್ಟರ್ ಆಗಿರ್ತಾರೆ, ಅವ್ರಿಗೆ ಏನ್ ಬೇಕು ಅದನ್ನ ಮಾಡಿದ್ರೆ ನಾವು ಫಸ್ಟ್ 100% ಗೆದ್ದಂಗೆ. ಅದಾದ್ಮೇಲೆ ರಿಸಲ್ಟ್ ಬಿಟ್ಟಿದ್ದು. ಒಂದ್ ಸಕ್ಸಸ್ ಅಥವಾ ಫೇಲ್ಯೂರ್ ನೀವೇ ಯಾವ ರೀತಿ ತಗೊಂತೀರ? ಯಾವ್ದು ತಗೊಳಲ್ಲ, ಏನು ಅದನ್ನೆಲ್ಲ ಅಷ್ಟೊಂದು ತುಂಬಾ ಸೀರಿಯಸ್ ಆಗಿ ಅದನ್ನೆಲ್ಲ ಏನು ಮಾಡ್ಕೊಳಲ್ಲ. ಯಾವ್ದು ಮಾಡ್ಕೊಂಡ್ಬಾರ್ದು ನನ್ನ ಪ್ರಕಾರ. ಕೆಲಸ ಮಾಡ್ತಿದ್ವಿ, ಪೇಡ್ ಆರ್ಟಿಸ್ಟ್ ಅಷ್ಟೇ ನಾವೆಲ್ಲ. ಅವ್ರ ಕನ್ಸು ನಾವು ಕೆಲಸ ಮಾಡ್ತಿದೀವಿ. ಅದಕ್ಕೆ ಯಾಕೆ ಸಕ್ಸಸ್ ಅಂದ್ಬಿಟ್ಟು ನಾವು ತಲೆ ಮೇಲೆ ಇಟ್ಕೊಳೋದು, ಫೇಲ್ಯೂರ್ ಆಯ್ತು ಅಂದ್ಬಿಟ್ಟು ಬೇಜಾರು ಮಾಡ್ಕೊಳೋದು. ಫ್ರೈಡೇ ಒಂದು ಶೋ ನೋಡ್ತೀವಿ, ಚೆನ್ನಾಗಿದೆಯಾ ಓಕೆ ಅಷ್ಟೇ. ನಾಳೆ ಏನಾಯ್ತು, ನಾವು ಸ್ಟಾರ್ ಆಗ್ಬಿಟ್ಟಿದೀವೋ ಇಲ್ಲ ಸಿನಿಮಾ ಫ್ಲಾಪ್ ಆಗ್ಬಿಟ್ಟಿದ್ಯಾ, ಅದೆಲ್ಲ ಯಾವುದೂ ತಲೆಗೆಡ್ಸ್ಕೊಳಲ್ಲ. ಏನ್ ಸ್ಟಾರ್ ಆಗಿದ ತಕ್ಷಣ ನಾಳೆಯಿಂದ ಕೆಲಸ ಮಾಡೋದೇ ಇರೋಕ್ಕಾಗತ್ತಾ? ಮಾಡ್ಲೇಬೇಕು. ಸಿನಿಮಾ ಸೋತೋಯ್ತು ಅಂದ್ಬಿಟ್ಟು ಬೆಳಗ್ಗೆ ಎದ್ದು ಇದು ಮಾಡೋಕ್ಕಾಗತ್ತಾ? ತಲೆ ಮೇಲೆ ಕೈ ಇಟ್ಕೊಬೇಕು. ಬೆಳಗ್ಗೆ ಎದ್ದು ನಾವು ಕೆಲಸ ಮಾಡಬೇಕು. ಅದೇ ನಮ್ಮ ತಂದೆ 800 ವರ್ಷದಿಂದನೂ ಹೇಳಿರೋದು. 45 ವರ್ಷದಿಂದ ಅವರು ಅದೇ ಮಾಡ್ತಿರೋದು, ನಾವು ಅದೇ ಮಾಡ್ತೀವಿ. ಕೆಲಸ ಮಾಡ್ತಾ ಇರಬೇಕು, ರಿಸಲ್ಟ್ ತಲೆಗೆಡ್ಸ್ಕೊಂಡ್ಬಾರ್ದು. ಈ ಪ್ರತಿ ಸಿನಿಮಾನು ಡಿಸ್ಕಷನ್ ಆಗುತ್ತಾ ನಿಮ್ಮ ಮನೇಲಿ? ಈ ತರ ಕತೆ ಆಗಿದೆ ಏನಾದ್ರು ಸಮಥಿಂಗ್? ಏನು ಆಗಲ್ಲ. ಓಕೆ, ನಿಮ್ಮ ಓನ್ ಡಿಸಿಷನ್ ತಗೊಂಡು. ಹೌದು. ಓಕೆ, ಎಂಡ್ ಆಫ್ ದಿ ಡೇ ನೀವೇ ಅದಕ್ಕೆ. ಹೌದು, ನಾನೇ ಹೊಣೆ. ಓಕೆ ಓಕೆ, ತಂದೆ ಏನೋ ಟಿಪ್ಸ್ ಈ ತರ ಸಿನಿಮಾ ಬರೋದು ನೋಡೋದು ಆ ತರ ಏನಾದ್ರು? ಒಟ್ಟಿಗೆ ಸಿನಿಮಾ ನೋಡ್ತೀವಿ, ಬೇರೆ ಬೇರೆ ಲ್ಯಾಂಗ್ವೇಜ್, ಬೇರೆ ಕನ್ನಡ ಸಿನಿಮಾಗಳು, ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಹೋಗಿ ನೋಡ್ತೀವಿ. ಆಕ್ಷನ್, ನಮ್ಮ ತಂದೆಗೆ ತುಂಬಾ ಆಕ್ಷನ್ ಇಷ್ಟ. ಅದಕ್ಕೆ ಆಕ್ಷನ್ ತುಂಬಾ ಆಕ್ಷನ್ ಇಷ್ಟ. ನಾವು ಸಣ್ಣ ವಯಸ್ಸಿನ ಬರೀ ಆಕ್ಷನ್ ಪಿಕ್ಚರ್ಗಳು ಅಷ್ಟೇ ನೋಡಿರೋದು. ಬೇರೆದು ಇಷ್ಟನೇ ಆಗಲ್ಲ. ಬೇಸಿಕಲಿ ನನಗೆ ಬೇರೆ ಪಿಕ್ಚರ್ಗಳು ಇಷ್ಟ. ರೊಮ್ಯಾನ್ಸ್ ಮಾಡ್ತಾರೆ ಅವ್ರು. ನಾನು ಲಾಸ್ಟ್ ಸಿನಿಮಾಲ್ಲೇ ಫಿದಾ. ಅವರು ಫಸ್ಟೇ ನಯನದ ಇಂಟರ್ವ್ಯೂ ಮಾಡಿದ್ರಂತೆ. ಲಾಸ್ಟ್ ಟೈಮ್ ಹೇಳಿದ್ರು ನನಗೆ, RGB ಬಂದಾಗ ನಯನದ ಇಂಟರ್ವ್ಯೂ ಮಾಡಿ ಆಮೇಲೆ ನನ್ನ ಹತ್ರ ಬಂದಿರೋದು. ಅದು ಸ್ಕಾರ್ ಉಳಿದಿದೆ, ಚೈಲ್ಡ್ಹುಡ್ ಸ್ಕಾರ್ ತರ. ಎಕ್ಸಾಕ್ಟ್ಲಿ, ಅವ್ರು ಹೇಳ್ಬಿಟ್ಟಿದ್ರು, ಒಳ್ಳೆ ರೊಮ್ಯಾಂಟಿಕ್ ಹೀರೋ ಜೊತೆ ನಾನು ಆಕ್ಟ್ ಮಾಡಿದೀನಿ, ಬಟ್ ಐ ಕಾಂಟ್ ಡಿಸ್ಕ್ಲೋಸ್ ಹಿಸ್ ನೇಮ್ ಅಂತ ಹೇಳಿದ್ರು. ನಾನ್ ಯಾರು ಇರ್ಬೋದು, ಎಲ್ಲರ ಹೆಸರು ಹೇಳಿದೆ. ಒಂದ್ ಕಡೆಯಿಂದ ದರ್ಶನ್ ಸರ್, ಸುದೀಪ್ ಸರ್, ಎಲ್ಲರ ಹೆಸರು ಹೇಳ್ಕೊಂಬಂದೆ. ಯಾರಿಲ್ಲ ನಾನು ಹೇಳೋದು ಯಾರು ಇರ್ಬೋದು. ಆಮೇಲೆ ಗೊತ್ತಾಯ್ತು ಇಂಟರ್ವ್ಯೂ ಬಂದಾಗ ಇವರು ಅಂತ. ಅವಾಗ ಇನ್ನೂ ಉಳ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಹೇಳಿ, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಇವ್ರ ಜೊತೆ ಅಭಿನಯಿಸಿದ ಫಸ್ಟ್ ಟೈಮ್ ಅನ್ಸುತ್ತೆ? ಹೌದು, ಫಸ್ಟ್ ಟೈಮ್. ಸೊ ನನ್ನ ಕ್ಯಾರೆಕ್ಟ್ರು ಅದೇ ಒಬ್ಬ ಕಾರು ಮಲ್ಕೊಂಡ್ಬಿಟ್ಟಿರ್ತಾರೆ, ಅದಕ್ಕೆ ಅವಾಲಿಂದ ನಿದ್ದೆ ಬರ್ತದೆ. ಏನಿಲ್ಲ, ಅದೇ ಒಬ್ಬ ಕಾರ್ ಕಳ್ಳನ್ ಕ್ಯಾರೆಕ್ಟ್ರು. ಕಾರ್ ಏನ್ ಸರ್ ಬರೀ ಇಂಥವೇ ಕ್ಯಾರೆಕ್ಟರ್ ಕೊಡ್ತಾನೆ? ಹೆಸರೇ ಕಾರ್ತಿಕ್ ಅಲ್ವಾ? ಕಾರ್ತಿಕ್ ಒರಿಜಿನಲ್ ಹೆಸರು. ಕಾರ್ ಅದೇ ಫಸ್ಟ್ ತಗೊಳ್ಳಿ. ನಾನ್ ರೊಮ್ಯಾಂಟಿಕ್ ಅಲ್ಲಲ್ಲ. ನೀವು ರೊಮ್ಯಾನ್ಸ್ ಇಷ್ಟ? ಎಲ್ಲ ಹೈಟ್ ಮ್ಯಾಚ್ ಇಲ್ಲ, ಯಾರು ಕೊಡ್ತಾ ಇಲ್ಲ ಅಷ್ಟೇ. ಹೆವಿ ಇಷ್ಟ ಕೊಡಲ್ಲ. ನೋಡಿ ಸರ್, ನೆನ್ಪಿಟ್ಕೊಳ್ಳಿ, ನೆಕ್ಸ್ಟ್ ಒಂದ್ ಸೀನ್ ಕೊಡ್ಲೇಬೇಕು. ಯಾರು ನೋಡ್ತಾ ಇರೋರು ಯಾರು ಇದ್ರೆ ಇಲ್ಲ, ಅವರು ನೆಕ್ಸ್ಟ್ ಸಿನಿಮಾಗೆ ಇವ್ರು ಹಿರಣ್ಯ ಪಾರ್ಟ್ 2 ಬಂದಾಗ ಸನ್ನಿ ಲಿಯೋನ್ ಒಂದು ಕ್ಯಾರೆಕ್ಟರ್ ಬಂದು ಹೋಗ್ತಾರಂತೆ. ಅದು ಅವ್ರಿಗೆ ಗೊತ್ತಾ? ಅಲ್ಲ, ನಿಮಗ್ ಗೊತ್ತಿಲ್ಲ. ಇದು ಹೊಸ ಡೈಲಾಗ್ ಶುರು ಆಗ್ಬಿಡಿದೆ, ಅವ್ರಿಗೆ ಗೊತ್ತಾ? ಅಲ್ಲ, ಆತರ ಬಂದ್ರೆ ಹೆಂಗಿರುತ್ತೆ ಸಾಂಗ್ ಲೈನ್? ಯೋಚನೆ ಮಾಡಿ. ನೀವು ಡೈಲಿ ನೋಡೋದಾ? ನಾನು ಯೋಚನೆ ಮಾಡೋದೇನಿಲ್ಲ, ನಾನ್ ಮಾಡೇ ಮಾಡ್ತೀನಿ. ನೋಡೋರು ಯೋಚನೆ ಮಾಡೋದು ಹೇಳಿ. ಅಲ್ಲ, ನಾನು ಡೈಲಿ ನೋಡೋರು ಸಡನ್ ಸಿಕ್ಕಿದ್ರೆ ಹೆಂಗೆ ಅಂತ. ಡೈಲಿ ನೋಡೋರು ಸಡನ್ ಸಿಕ್ಕಿದ್ರೆ ನಿಮ್ಮ ಒಪಿನಿಯನ್ ಇರುತ್ತೆ, ನಂದು ಹಂಗಲ್ಲ. ನಾನು ಅಪರೂಪಕ್ಕೆ ನೋಡೋದು. ನೋಡ್ತಾರೆ, ಯಾರು ನೋಡಲ್ಲ ಹೇಳಿ? ನಮ್ ಸಿನಿಮಾ ಬೇರೆಯವ್ರು ನೋಡ್ಬೇಕು, ಅವ್ರ ಸಿನಿಮಾ ನಾವ್ ನೋಡಂಗಿಲ್ಲ. ಲಾಜಿಕ್ ಮರ್ಡರ್ ಸಿನಿಮಾ ನೋಡಿದ್ದು ನಾನು ಅದನ್ನೇ ಹೇಳ್ತಾ ಇರೋದು. ನೀವೇ ಯಾವ್ದು ಅನ್ಕೊಂಡ್ರಿ? ನಾವು ಅದ್ರ ಬಗ್ಗೆ ಮಾತಾಡೋದು ಈಗ. ಸೊ ಈ ತರ ಹೇಳಿ ಕ್ಯಾರೆಕ್ಟರ್ ಬಗ್ಗೆ. ಸೊ ಈ ತರ ಅದೇ ಒಂದು ಕಾರ್ ಕದಿಯೋ ಕಳ್ಳನ್ ಕ್ಯಾರೆಕ್ಟರ್, ಎಕ್ಸ್ಪರ್ಟ್. ಸೊ ಕಾರ್ ಕದೀತಾ ಇರ್ತೀನಿ. ಒಂದ್ ಪಾಯಿಂಟ್ ಅಲ್ಲಿ ಇವ್ರಿಗೂ ನಮ್ಗೂ ಒಂದು ಚಿಕ್ಕ ಸ್ನೇಹ ಆಗಿ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇಷ್ಟೇ ಹೇಳೋದು. ಮತ್ತೆಲ್ಲ 19ನೇ ತಾರೀಕು
ಮ್ಯಾಚ್ ಮಾಡ್ಬಿಟ್ರು ಅವ್ರು gap ಅಲ್ಲಿ. ನಾನು ಆ ಥರ ಎಲ್ಲ ತುಂಬ ನೋಡಿ ಅಂತ ಏನಾದ್ರು ಕದ್ದಿದ್ದೀರಾ ಲೈಫ್ ಅಲ್ಲಿ ಯಾರಾದ್ರು ಅಂದ್ರೆ ಏನ್ ಕದ್ದಿಲ್ಲ. ತಗ್ಲಾಕೊಂಡ್ರು ಅಂತ ನಮ್ದೇನು ಕದ್ದಿಲ್ಲ ಸದ್ಯಕ್ಕೆ. ನೀವೇನಾದ್ರು ಕದ್ದಿ ತಗ್ಲಾಕೊಂಡ್ರು ಮನೇಲಿ ಒದೆ ತಿಂದಿರೋ ಅಂತದ್ದು ಏನಿಲ್ಲ ನಿಮ್ದು ನಿಮ್ ಬೇಜಾನ್ ನಾನ್ ಜೀವನ ಪೂರ್ತಿ ಕದ್ದಿದೆ. ನಾನ್ ದುಡಿಯೋ ತನಕ ಬರೀ ಕದ್ದಿದ್ದೆ. ಯಾವಾಗ ದುಡಿಯಕ್ ಶುರು ಮಾಡಿದ್ರೆ ಅವಾಗ ಕದ್ದಿದ್ದೆ. ಏನ್ ಕದ್ರಿ ಹೇಳಿ ನೋಡ್ರೆ ಸ್ಕೂಲಿಗೆ ಹೋಯ್ತಾ ಇದ್ದೆ. ಸ್ಕೂಲಿಗೆ ಹೋಯ್ತಾ ಪಕ್ಕದ ಮನೆ ಕೋಳಿ ಎಲ್ಲ ಬರೋವು. ಕೋಳಿ ಕದೀತಾ ಇದ್ದೆ. So, ಕೋಳಿ ಕದ್ರ ಮೇಲೆ ಮನೆಗ್ ತಗೊಂಡ್ರೆ ಮೆಟ್ಟಲ್ ಹೊಡಿಯೋರು. ಆದ್ರೆ ಅಲ್ಲೇ ಕ್ಲೀನ್ ಮಾಡ್ಬಿಟ್ಟು ಮನೆಗ್ ಬಂದು ಆ ಖಾರದ ಪುಡಿ ಉಪ್ಪು ಅದೆಲ್ಲ ಕದೀತಾ ಇದ್ವಿ. ಅಲ್ಲಿಂದ ಮನೇಲಿ ಅವಾಗ ತುಂಬಾ ಕಷ್ಟ. 10 ರೂಪಾಯಿ 20 ರೂಪಾಯಿಗೂ ಕಷ್ಟ. ನಮ್ಮಮ್ಮ ದಿನ 1 ರೂಪಾಯಿ ಸೇವ್ ಮಾಡಿರೋ. ನಾನೊಂದು ಕತ್ರಿ ಇತ್ತು ನನ್ನ ಹತ್ರ. ಅದ್ರ ನಿಧಾನಕ್ಕೆ ಅದ್ರಲ್ಲಿ 1 ರೂಪಾಯಿ ಕದಿಯಕ್ ಶುರು ಮಾಡಿದೆ. ಎಲ್ರು ಕದಿರ್ತೀವಿ, ಕದಿಯೋದೇನ್ ದೊಡ್ಡ ವಿಷಯ. ಬೇರೆ ಮನೆಗ್ ನುಗ್ಗಿ ಕದ್ದಿಲ್ಲ. ಪ್ಯಾಕೆಟ್ ತರ ಕದ್ದೆ, ಪಿಕ್ ಪ್ಯಾಕೆಟ್ ತರ. ಆ ತರ ಕದ್ದಿಲ್ಲ. ಆಮೇಲೆ ಭಯ ಆಗ್ಬಿಡುತ್ತೆ, ಯಾಕಂದ್ರೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಒಳ್ಳೆಯವರು ಅಂತ ಅಷ್ಟೇ. ಆಮೇಲೆ ಆಗ ಕೂಲಿ ಕಾರ್ತಿಕ್ ಪ್ರಪ್ರಥಮವಾಗಿ ಪಿಕ್ ಪ್ಯಾಕೆಟ್ ಮಾಡಿದ್ ಎಲ್ಲಿ ತಮ್ಮನೆಗೆ ಈಸಿ ಆಗ್ಬಿಡುತ್ತೆ. ಎಲ್ಲ ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀರ ನೀವು. ನೆಕ್ಸ್ಟ್ ನಾವು ರೆಡಿಯಾಗಿ ಬರ್ಬೇಕು ಇವರಿಗೆ. ಸರ್ ಆತರ ಏನು ಆಗಿಲ್ಲ. ಹಿರಣ್ಯ ಈ ಒಂದು ಟೈಟ್ಲ್ ಬಂದು ಆಕ್ಚುಲಿ ಧನಂಜಯ ಸರ್ಗೆ ಆಗಿದ್ದು ಆವಾಗ ಒಂದು ಸೊ ಹೆಂಗಿದು ಹಿರಣ್ಯ ಟೈಟ್ಲ್ ಆಗಿದ್ದು? ಏನಕ್ಕೆ ಹಿರಣ್ಯ ಅಂತ ಯಾಕೆ ಬಂದಿ ಸರ್? ಬೇರೆ ಯಾವ್ದೋ ಟೈಟಲ್ ಫಸ್ಟ್ ಇಟ್ಟಿದ್ರು, 3 ಇಟ್ಟಿದ್ವಿ. ವರ್ಕಿಂಗ್ ಟೈಟಲ್ ಯಾವ್ದು ಬೇರೆ ಇತ್ತು. ನಂಗೆ ಅದು ಸೆಟ್ ಆಗ್ಲಿಲ್ಲ. ಪ್ಯಾಂಥರ್ ಅಲ್ಲ, ಪ್ಯಾಂಥರ್ ಅಂತ ಏನೋ ಇಟ್ಕೊಂಡಿದ್ರು. ಸುದೀಪ್ ಸರ್ ಸಮಥಿಂಗ್ ಅಲ್ಲ, ಪ್ಯಾಂಥರ್ ಪ್ಯಾಂಥಮ್ ಅಲ್ಲ, ಪ್ಯಾಂಥರ್ ಅಂತ ಪ್ಯಾಂಥರ್ ಅಂತ ಇಟ್ಟಿದ್ರು. ಇಲ್ಲ ಬೇರೆ ಟೈಟಲ್ ಬೇಕು, ನಾವು ಕೆಲಸ ಸ್ಟಾರ್ಟ್ ಮಾಡೋಣ, ನೋಡೋಣ ಅದಾದ್ಮೇಲೆ ಅಂತ ನಾವು ಕೆಲಸ ಸ್ಟಾರ್ಟ್ ಮಾಡ್ಬಿಟ್ವಿ. ಆಮೇಲೆ ಯಾರು ಹೇಳಿದ್ರು ಹಿರಣ್ಯ ಟೈಟಲ್ ಧನು ಹತ್ರ ಇದೆ, ಒಂದ್ಸಾರಿ ಚೆಕ್ ಮಾಡಿ ಅಂತ. ಧನಂಜಯ ಕೇಳಿದ ತಕ್ಷಣನೇ ಕೊಡ್ತೀನಿ ಮಾಡ್ಕೊ ಅಂದ್ಬಿಟ್ಟು. ಏನಕ್ಕೆ ಹಿರಣ್ಯ ಅಂದ್ರೆ ಕ್ಯಾರೆಕ್ಟರ್ ನೇಮ್ ಅಷ್ಟೇನಾ? ಏನಾದ್ರು ರಾಕ್ಷಸ ನೇಮ್ ಬೇಕಿತ್ತು ಸರ್ ನಮ್ಗೆ. ಸುಮಾರು ರಾಕ್ಷಸರುಗಳು ಇರ್ತಾರೆ, ಬಟ್ ಕ್ಯಾಚ್ ಆಗ್ಬೇಕಿರೋದ್ರಿಂದ ಹಿರಣ್ಯ ಪಕ್ಕ ಸೂಟ್ ಆಗ್ತಿತ್ತು. ಮತ್ತೆ ಅದು ಕನೆಕ್ಟು ಇದೆ ನಿಮ್ಗೆ. ಅಣ್ಣವ್ರದ್ದು ಸಿನಿಮಾದು ಅದೇನ್ ಥೀಮ್ ಇದೆ, ಅಪ್ಪ ಮಗ ಆ ತರ ಒಂದ್ ಇದೆಯಲ್ಲ, ಮಗು ಆ ರಿಲೇಟೆಡ್ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೂಟ್ ಆಗಿತ್ತು. ಕ್ಯಾರೆಕ್ಟರ್ ನೇಮ್ ಅಲ್ಲ, ರಾಕ್ಷಸನ ನೇಮ್ ಬೇಕಿತ್ತು, ಅದು ಹಿರಣ್ಯ ಅಂತ. ಓಕೆ, ಇವ್ರ ಹೆಸರು ಏನಿದೆ ಮೇಡಮ್? ಅಭಿನಯ. ನಾನು ಹಿರಣ್ಯಾಕ್ಷಿ ಅನ್ಕೊಂಡಿದ್ದೆ. ಇಲ್ಲ ತಾನೆ? ಎಸ್, ಜುಲೈ 19th ರಿಲೀಸ್ ಆಗ್ತಿದೆ ಸಿನಿಮಾ. ಒಂದು ನಿಮ್ಗೆ ಒಂದು ಬಿಗ್ ಸಕ್ಸಸ್ ಕೊಡುವಂತ ಸಿನಿಮಾ ಅನ್ಕೊಂಡು ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಏನ್ ಹೇಳಿ ಇಷ್ಟಪಡ್ತೀನಿ? ತುಂಬಾ ಆನೆಸ್ಟ್ ಆಗಿ ಸಿನಿಮಾನ ಮಾಡಿದೀವಿ. ಹೊಸ ಹೊಸ ಪ್ರಯತ್ನಗಳು ಪಡಬೇಕಲ್ಲ, ಅಂಥದ್ರಲ್ಲಿ ಒಂದು ವಿಭಿನ್ನ ಪ್ರಯತ್ನ ಇದು. ಚೆನ್ನಾಗಿ ಬಂದಿದೆ ಸಿನಿಮಾ. ಜನ ಕೂಡ 100 ರೂಪಾಯಿಗೆ ಮೋಸ ಇಲ್ಲ. 2 hours ಒಳ್ಳೆ ಎಂಟರ್ಟೈನ್ ಮಾಡ್ತೀವಿ. ಸೊ ಇನ್ನು ಜನಕ್ಕೆ ಬಿಟ್ಟಿದ್ದು, ಜನ ಥಿಯೇಟ್ರಿಗೆ ಎಷ್ಟು ನಂಬರ್ ಆಫ್ ಜನ ಬಂದು ಸಿನಿಮಾ ನೋಡ್ತಾರೆ, ಅದ್ರ ಮೇಲೆ ಇವ್ರ ಕನಸು, ನಮ್ಮ ಕನಸು, ನಮ್ಮ ಪ್ರೊಡ್ಯೂಸರ್ಗಳು ಎಲ್ಲರೂ ನಿಂತಿದೆ. 19th ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನನ್ನ ಫಸ್ಟ್ ಮೂವಿ ಒಳ್ಳೆ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ. ಇಟ್ಸ್ ಲೈಕ್ ವೆರಿ ಕ್ರೂಷಿಯಲ್ ಕ್ಯಾರೆಕ್ಟರ್ ಇದು. ಐ ಹೋಪ್ ಕನ್ನಡ ಅವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಅಂಡ್ ನನ್ಗೆ ನಾವೆಲ್ಲರಿಗೂ ಅವ್ರ ಪ್ರೀತಿ ಕೊಡ್ಸು. 19th July, please go and watch and please give us lots of love. Thank you. ಕನ್ನಡ ಫೈನಲಿ ಅವ್ರು ಮುಗಿಸಿದ್ರು. ಒಬ್ಬ ಹೊಸ ನಿರ್ಮಾಪಕರು ಮತ್ತೆ ನಿರ್ದೇಶಕರು ಸಿನಿಮಾ ಮಾಡಿರೋದು. ಸೊ ಈ ಸಿನಿಮಾ ಗೆದ್ರೆ ಅವ್ರು ಮತ್ತೊಂದಿಷ್ಟು ಹೆಜ್ಜೆಗೆ ನಮ್ಮಂತ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ಊಟ ಸಿಗುತ್ತೆ. ಒಬ್ಬ ನಿರ್ದೇಶಕರು ಮತ್ತೆ ನಿರ್ಮಾಪಕರು ಗೆದ್ರೆ, ಸೋತ್ರೆ ಅದಲ್ಲಿಗೆ ಸ್ಟಾಪ್ ಮಾಡೋರು ಉಂಟು. ಸಾಕಪ್ಪ ಇದು ಅಂತ ಸ್ಟಾಪ್ ಮಾಡೋದು ಇದೆ. ಒಳ್ಳೆ ಸಿನಿಮಾ ಮಾಡಿದ್ದೇವೆ. ದಯವಿಟ್ಟು ನಿಮ್ಮ ಅಮೂಲ್ಯವಾದ 2 ಗಂಟೆನ ಥಿಯೇಟ್ರಲ್ಲಿ ಬಂದು ನೋಡಿ ನಮ್ಮೆಲ್ಲರ ಮುಂದಿನ ಅನ್ನಕ್ಕೆ ಕಾರಣರಾಗಿ ಅಂತ ಕೇಳ್ಕೊತಾ ಇದೀವಿ. ಥ್ಯಾಂಕ್ ಯು ಸರ್. ಸರ್, ಇದು ಇವಾಗ ಈ 6 ಮಂತಲ್ಲಿ ಒಂದು ಡ್ರೈ ಫೀಲ್ ಇದೆ ಇಂಡಸ್ಟ್ರಿಯಲ್ಲಿ. ಆಮೇಲೆ ಈ ಕಮರ್ಷಿಯಲ್ ಸಿನಿಮಾ ಈ ತರ ನೋಡಿ ತುಂಬಾ ದಿವಸಗಳಾಯ್ತು. ಒಂದು ಫ್ರೆಶ್ನೆಸ್ ಒಂದು ಕಾಯ್ತಾ ಇದ್ದಾರೆ ಜನಕ್ಕೆ. ಆ ಒಂದು ಲಿಸ್ಟಲ್ಲಿ ನಮ್ಮ ಹಿರಣ್ಯ ಖಂಡಿತವಾಗ್ಲೂ ಇರುತ್ತೆ ಅನ್ನೋದು ನಮ್ಮ ಇಡೀ ತಂಡದ ನಂಬಿಕೆ. ಅದು ಎಲ್ಲ ಅವ್ರಿಗೆ ಏನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೋ ಎಲ್ಲ ವಿಷಯಗಳು ಇರುತ್ತೆ ಇದರಲ್ಲಿ. ಅದು ಇದು ಸಾಂಗ್ಸ್ ಇರ್ಬೋದು, ಆಲ್ರೆಡಿ ಬಿಟ್ಟಿದ್ದೀವಿ, ಒಳ್ಳೆ ರೆಸ್ಪಾನ್ಸ್ ಇದೆ. ಫೈಟ್ಸ್ ಇರ್ಬೋದು, ರೈಟಿಂಗ್ ಇರ್ಬೋದು, ಸ್ಕ್ರೀನ್ ಪ್ಲೇ ಇರ್ಬೋದು, ಪರ್ಫಾರ್ಮೆನ್ಸ್ ಇರ್ಬೋದು. ಆಮೇಲೆ ಸರ್ ಬಂದಾಗ ಇವಾಗ ಒಂದು ದೊಡ್ಡ ಸ್ಟಾರ್ಗೆ ಏನು ಖರ್ಚು ಮಾಡಿ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಇದು
ಈಗ ಹೊಸಬ್ರದ್ದು ಅಲ್ಲ ಅನ್ನೋದು ಒಂದು ಫೀಲ್ ಬರುತ್ತೆ. ಆ ತರ ಸರ್ ಆ ಒಂದು ಇದನ್ನ ಅವರು ತೋರಿಸ್ತಾರೆ. ಅವರು ಆ ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಫ್ರೆಶ್ ಆಗಿರುತ್ತೆ ನಿಮಗೆ. ಆಫ್ಟರ್ ಸೋ ಲಾಂಗ್ ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ನೋಡಿದೆ ಅಂತ ಫೀಲ್ ಬರುತ್ತೆ. ಸೊ ಇದೇ ಜುಲೈ 19ಕ್ಕೆ ನಿಮ್ಮ ನೆಚ್ಚಿನ ಚಿತ್ರಮಂದಿರದಲ್ಲಿ ಬಂದು ವೀಕ್ಷಿಸಿ ಅಂತ ಕೇಳ್ಕೊತಾ ಇದ್ದೀವಿ ಸರ್. ಆಲ್ ದ ವೆರಿ ಬೆಸ್ಟ್ ನಿಮ್ಮ Thank ಟೀಮ್ಗೆ. you. ಹಿರಣ್ಯ ಅದ್ಭುತವಾಗಿ ಯಶಸ್ಸು ಕಾಣ್ಲಿ ಅಂತ ಹೇಳ್ಕೊಂತೀನಿ. ಜುಲೈ 19 ಎಲ್ಲರೂ ಬಂದು ಕೊಡೋ ಸಿನಿಮಾ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.